ಎಲ್ಲರಿಗೂ ನಮಸ್ಕಾರ. ನವೆಂಬರ್ 1 ಇದು ನಿಜವಾದ ಹಬ್ಬದ ದಿನ. ನಾಡ ಹಬ್ಬ, ಕನ್ನಡ ರಾಜ್ಯೋತ್ಸವ. ಪ್ರತಿಯೊಬ್ಬರಿಗೂ ನಮಗೆ ಇವತ್ತು ಇಲ್ಲಿ ಇರೋದಕ್ಕೆ ಸ್ಥಾನ ಸಿಕ್ಕಿರೋದು. ಇದಕ್ಕೆ ಕಾರಣ ಏನಪ್ಪ ಅಂದರೆ, ನೂರಾರು ದಿನ, ಸಾವಿರಾರು ದಿನ ಕನ್ನಡ ಹೋರಾಟಗಾರರು, ಕನ್ನಡ ಕಲಾವಿದರು. ಇವರು ಕನ್ನಡವನ್ನು ಉಳಿಸದೇ ಹೋಗಿದ್ದರೆ ನಮಗೆ ಯಾವುದೇ ರೀತಿಯ ಪ್ರಾತಿನಿಧ್ಯ ಅನ್ನೋದೇ ಇರ್ತಾ ಇರಲಿಲ್ಲ. ಒಂದಾನೊಂದು ಕಾಲದಲ್ಲಿ ಬೆಂಗಳೂರಲ್ಲಿ ಕನ್ನಡ ಮಾತಾಡಿದ್ರೆ ಸಾಕು, ಬೇರೆಯವರು ಬಂದು ಒಂದು ರೀತಿ ಆಕ್ರಮಣ ಮಾಡುವಂತಹ ಪರಿಸ್ಥಿತಿ ಇತ್ತು ಅಂತ ಹಿರಿಯರಿಂದ ನಾವು ತಿಳ್ಕೊಂಡಿದ್ದೀವಿ. ಇಂಥ ಕಡೆ ನನಗೆ ತುಂಬ ಆಗೋ ವ್ಯಕ್ತಿಗಳು ಬೇಕಾದಷ್ಟು ಜನ. ಉದಾಹರಣೆ ಗೋಪಾಲಯ್ಯ ಅಂಥವರೆಲ್ಲ ತಮ್ಮ ಜೀವವನ್ನೇ ಕೊಟ್ಟಿದ್ದಾರೆ ಕನ್ನಡವನ್ನು ಉಳಿಸೋದಕ್ಕೆ. ಇನ್ನು ಅನೇಕರು ಕನ್ನಡವನ್ನು ಬೆಳೆಸಿದ್ದಾರೆ. ನಮ್ಮ ಕವಿಗಳ ಬಗ್ಗೆ ಹೇಳ್ತಾ ಹೋದರೆ ಅದೇ ದೊಡ್ಡ ಒಂದು ಧಾರಾವಾಹಿನೇ ಆಗುತ್ತೆ, ಅದು ವರ್ಷಾನುಗಟ್ಟಲೆ ಬೇಕಾಗುತ್ತೆ ಹೇಳೋಕ್ಕೆ. ಇನ್ನು ಕಲಾವಿದರ ಬಗ್ಗೆ ಅಂತೂ ಮಾತಾಡುವಷ್ಟೇ ಇಲ್ಲ. ಒಟ್ಟಾರೆ ಅವರೆಲ್ಲರ ಪರಿಶ್ರಮ ನಾವಿವತ್ತು ಸುಲಭವಾಗಿ ಕಷ್ಟ ಇಲ್ದಿರ ನೆಮ್ಮದಿಯಿಂದ ಅನ್ನವನ್ನು ತಿಂತಾಯಿದ್ದೀವಿ. ಈ ಕಾರಣದಿಂದ ನಾವೆಲ್ಲರೂ ಮನಸ್ಸಾರೆ ಭುವನೇಶ್ವರಿಗೆ ನಮಸ್ಕಾರ ಮಾಡೋಣ, ಕನ್ನಡ ಜನತೆಗೆ ನಮಸ್ಕಾರ ಮಾಡೋಣ, ಕನ್ನಡ ಹೋರಾಟಗಾರರಿಗೆ ನಮಸ್ಕಾರ ಮಾಡೋಣ. ಇವತ್ತು ಕನ್ನಡ ನಾಡಿನಲ್ಲಿ ಕನ್ನಡಕ್ಕೋಸ್ಕರ ಹೋರಾಟ ನಡೀತಾನೇ ಇದೆ. ನಿಮ್ಮೆಲ್ಲರಲ್ಲೂ ನಾನು ಕೈ ಮುಗಿತು ಒಂದು ವಿಚಾರವನ್ನು ಕೇಳ್ಕೊತೀನಿ, ಬೇಡ್ಕೊತೀನಿ. ಅದೇನಪ್ಪ ಅಂದರೆ, ಯಾರು ಈ ನನ್ನ ಗುಂಪಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ಗೆ ಮೆಂಬರ್ ಆಗಿಲ್ಲದೆ ಹೋದರೆ ಇವತ್ತೇ ಹೋಗಿ ಮೆಂಬರ್ ಆಗಿ. ನಾವು ಸಂಖ್ಯೆಯಲ್ಲಿ ಸಹ ಜನರ ಗಮನವನ್ನು ಸೆಳೆಯಬೇಕು. ಇವತ್ತು ನಮಗೆ ಪ್ರಪಂಚದಲ್ಲಾಗಲಿ ನಮ್ಮ ದೇಶದಲ್ಲಾಗಲಿ ಕನ್ನಡರಿಗೆ ಬೇಕಾದಂತಹ ಎಲ್ಲ ರೀತಿಯ ಸಲ್ಲಬೇಕಾದ ಗೌರವ, ಸ್ಥಾನ, ಮಾನ ಯಾವುದು ಇಲ್ಲಿವರೆಗೂ ಸಿಕ್ಕಿಲ್ಲ. ಇದರಿಂದ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ಕೋಬೇಕು. ಯಾವತ್ತೂ ನಾವು ಕನ್ನಡಕ್ಕೋಸ್ಕರ ಬಾಳಬೇಕು, ಕನ್ನಡಕ್ಕೋಸ್ಕರ ಹೋರಾಡಬೇಕು. ಸಿರಿಗನ್ನಡಗಳಿಗೆ ಸಿರಿಗನ್ನಡಂ ಬಾಳ್ಗೆ. ಮತ್ತೊಮ್ಮೆ ಕೈ ಮುಗಿದು ವಿನಂತಿಸ್ಕೋತೀನಿ, ಎಲ್ಲರೂ ಹೋಗಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಬೆಂಬಲಗಳಾಗಿ. ನಮಸ್ಕಾರ. ಇನ್ನು ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಕಾರ್ತಿಕ ಮಾಸ, ಶುಕ್ಲಪಕ್ಷ. ಇಂದಿನ ದಿನಾಂಕ ನವೆಂಬರ್ 1 ಶನಿವಾರ ಆಗುತ್ತೆ. ಏಕಾದಶಿ ರಾತ್ರಿ 2:29 ಇದೆ. ಆ ನಂತರ ದ್ವಾದಶಿ ಆರಂಭ ಆಗುತ್ತೆ. ಶತಭಿಷ ನಕ್ಷತ್ರ ಮಧ್ಯಾಹ್ನ 2:16 ಇದೆ. ಆ ನಂತರ ಪೂರ್ವಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಧ್ರುವಯೋಗ ಮತ್ತು ವಣೀಕರಣ ಇದೆ. ಇವತ್ತು ಒಳ್ಳೆಯ ದಿನ. ಶನಿವಾರ ಅಂತ ಕೆಲವೊಂದು ಈ ಬಾಯಿಂದ ಬಾಯಿಗೆ ಬಂದು ಆ ರೀತಿ ಆಗೋಗಿದೆ. ಉದಾಹರಣೆಗೆ ಭಾನುವಾರ ಮದುವೆ ಇರುತ್ತೆ, ಶನಿವಾರನೇ ವರಪೂಜೆ ಮಾಡ್ತಾರೆ. ಹಾಗಾದರೆ ಶನಿವಾರ ಯಾಕೆ ಕೆಟ್ಟದ್ದು? ಭಾನುವಾರ ಗೃಹಪ್ರವೇಶ ಇಡ್ತಾರೆ, ಇಡಬಾರ್ದು ನ್ಯಾಯವಾಗಿ. ಭಾನುವಾರ ಗೃಹಪ್ರವೇಶವನ್ನು ಇಡ್ತಾರೆ, ಹಿಂದಿನ ದಿವಸ ಕಲಶ ಸ್ಥಾಪನೆ ಮಾಡ್ತಾರೆ. ಶನಿವಾರ ಕೆಟ್ಟದ್ದು ಹೇಗಾಗುತ್ತೆ? ಶನಿವಾರ ಖಂಡಿತವಾಗ್ಲೂ ಒಳ್ಳೆಯದೇ. ಆವತ್ತು ಶನಿ ಅಂದರೆ ಭಯ ಪಡ್ತೀವಿ, ಭಯ ಬೇಡ. ಅದನ್ನು ಕರೆಯೋದೇ ಶನೇಶ್ಚರ ಅಂತ. ಆ ಶನಿಯಿಂದ ನಮ್ಮ ತಪ್ಪುಗಳು ಏನು ಅಂತ ತಿಳಿದು ಬರುತ್ತೆ. ನಮಗೆ ಒಂದು ಪಾಠವನ್ನು ಕಲಿಸೋನೇ ಶನಿ ಮಹಾತ್ಮ. ಅದರಿಂದ ಶನಿವಾರ ಖಂಡಿತವಾಗ್ಲೂ ಒಳ್ಳೆಯದೇ. ಇವತ್ತು ಸಹ ಅನಿವಾರ್ಯವಿದ್ದಲ್ಲಿ ಯಾವುದೇ ಕೆಲಸ ಕಾರ್ಯವನ್ನು ಆರಂಭ ಮಾಡ್ಬೋದು. ಆದರೆ ಈ ದ್ವಾದಶಿ ಬರುತ್ತೆ ಯಾವಾಗಪ್ಪ ಅಂದರೆ, ಆಲ್ರೆಡಿ ಹೇಳಿದೆ, ಮಧ್ಯರಾತ್ರಿ 2:29 ನಂತರ. ಅದನ್ನು ಏನು ತೊಂದರೆ ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ. ಶತಭಿಷ ಅಷ್ಟೇನು ಕೆಟ್ಟ ನಕ್ಷತ್ರವೇನಲ್ಲ, ರಾಹುವಿನ ನಕ್ಷತ್ರ. ಆದ್ರೂ ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳು ಅಪೂರ್ಣಗೊಂಡಿದ್ದರೆ ಇವತ್ತು ಅದು ಸುಸೂತ್ರವಾಗಿ ಕೈಗೂಡುತ್ತೆ. ಯೋಚನೆ ಬೇಡ. ಇನ್ನು ಇಂದಿನ ಈ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಸೂರ್ಯೋದಯವನ್ನು ಆಧರಿಸಿ ಬೆಳಗ್ಗೆ 9:11 ಆರಂಭ ಆಗುತ್ತೆ, 10:39 ಮುಗಿಯುತ್ತೆ.
ರಾಹುಕಾಲದಲ್ಲಿ ಪೂಜೆ ಪುರಸ್ಕಾರ ಮಾಡೋದಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಇಲ್ಲ, ಮಾಡ್ಬೋದು, ಮುಂದುವರಿದೆ. ಯಮಗಂಡ ಕಾಲ ಮಾತ್ರ ಅತಿ ಮುಖ್ಯ. ಮಧ್ಯಾಹ್ನ 1 ಗಂಟೆ 34 ನಿಮಿಷದಿಂದ 3 ಗಂಟೆ 41 ನಿಮಿಷದವರೆಗೂ ಇದೆ. ಇಲ್ಲಿ ಮುಖ್ಯ ಏನಪ್ಪ ಅಂದರೆ, ಈ ಅವಧಿಯಲ್ಲಿ ಸಾಧ್ಯವಾದಷ್ಟು ಮನೆಯಿಂದ ಬೇರೆ ಕಡೆ ಪ್ರಯಾಣವನ್ನು ಮಾಡಬೇಡಿ. ಹಾಗೆಯೇ ಹೊಸದಾಗಿ ಯಾವುದೇ ಔಷಧಿಯನ್ನು ಸೇವನೆ ಮಾಡಬಾರ್ದು, ಹೊಸ ವಾಹನವನ್ನು ಕೊಡಬಾರ್ದು. ಇದು ಮುಖ್ಯ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಈ ಯಮಗಂಡ ಕಾಲ ಇದನ್ನು ಸುಮಾರು 30 ನಿಮಿಷ ಹೆಚ್ಚಿಸಿ ಹೇಳಿದ್ದೇನೆ. ಇದಕ್ಕೆ ಕಾರಣಗಳಿವೆ, ಅದನ್ನು ನೆನಪಲ್ಲಿಟ್ಕೊಂಡಿರಿ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗತ್ತೆ. ಎಲ್ಲಿವರೆಗೂ ನಾವು ಒಳ್ಳೇದು ಮಾಡ್ತೀವೋ, ಒಬ್ಬರಿಗೆ ಒಳ್ಳೆಯದನ್ನು ಕೋರ್ತೀವೋ, ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಮಾಡ್ತಾನೆ. ಇದು ನಿಜವಾದ ವಿಚಾರ. ಮೇಷರಾಶಿಯವರಿಗೆ ಕುಟುಂಬದ ಅಥವಾ ಮನೆಯ ಜವಾಬ್ದಾರಿ ಸ್ವಲ್ಪ ಹೆಚ್ಚುತ್ತೆ. ಆರಂಭದಲ್ಲಿ ಇವರು ತುಂಬ ಮುತುವರ್ಜಿಯಿಂದ, ಅದಕ್ಕಿಂತಲೂ ಹೆಚ್ಚಾಗಿ ಆತ್ಮಸ್ಥೈರ್ಯದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಆರಂಭ ಮಾಡ್ತಾರೆ. ಆದರೆ ಈ ಖರ್ಚು ವೆಚ್ಚಗಳ ವಿಚಾರಕ್ಕೆ ಬಂದಾಗ ಇವರ ನಿರೀಕ್ಷೆಗಿಂತ ಹೆಚ್ಚಿನ ಮಟ್ಟದಲ್ಲಿ ಹಣದ ಅವಶ್ಯಕತೆ ಬರುತ್ತೆ. ಈ ಕಾರಣದಿಂದ ಇವ್ರಿಗೇನಪ್ಪ ಆಗುತ್ತೆ ಅಂದರೆ, ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ಅಂದರೆ ಇವರ ಮನಸ್ಸಿನಲ್ಲಿ ಆತ್ಮಾಭಿಮಾನ ಇರುತ್ತೆ, ಆತ್ಮವಿಶ್ವಾಸವೂ ಇರುತ್ತೆ. ಆತ್ಮವಿಶ್ವಾಸದಿಂದ ಮುಂದುವರಿದ್ರೂ ಒಂದು ವೇಳೆ ತಮ್ಮ ಕೆಲಸವನ್ನು ತಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಎಲ್ಲರಿಗೂ ಅವಮಾನ ಆಗತ್ತೆ ಅನ್ನೋ ಒಂದು ಮನಸ್ಥಿತಿಯಲ್ಲಿರ್ತಾರೆ. ಆದರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಈ ಒತ್ತಡದ ನಡುವೆ ಸಹ ನಿಮ್ಮದೇ ಆದಂತಹ ಕಾರ್ಯತಂತ್ರಗಳಿರುತ್ತೆ. ಆದ್ದರಿಂದ ನಿಮ್ಮ ನಿರೀಕ್ಷೆಗೂ ಹೆಚ್ಚಿನ ಮಟ್ಟದಲ್ಲಿಯೇ ಹಣವನ್ನು ಗಳಿಸ್ತೀರಿ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಹ ಗಳಿಸ್ತೀರಿ. ಉದ್ಯೋಗದಲ್ಲಿ ನಿಮ್ಮ ಒಂದು ಕರ್ತವ್ಯಕ್ಕೆ ಸರಿಯಾದಂತಹ ಪ್ರತಿಫಲ ಸಿಗುತ್ತೆ. ಆದರೆ ಏನಾದರೂ ಬಡ್ತಿಯ ವಿಚಾರ ಇದ್ದರೆ ಮಾತ್ರ ಅದು ಕೆಲವು ದಿನಗಳಷ್ಟು ಮಾತ್ರ ಮುಂದೆ ಹೋಗುವ ಸಾಧ್ಯತೆಗಳಿವೆ. ಹಿರಿಯ ಅಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಹೊಸ ರೀತಿಯ ಯೋಜನೆಗಳನ್ನು ಆರಂಭ ಮಾಡ್ತೀರಿ. ಅದರಲ್ಲಿ ಸಫಲತೆಯನ್ನು ಸಹ ಕಾಣ್ತೀರಿ. ಆರೋಗ್ಯದ ವಿಚಾರದಲ್ಲಿ ಮಾನಸಿಕ ಒತ್ತಡ ಒಳ್ಳೆಯದಲ್ಲ. ಸಾಧ್ಯವಾದಷ್ಟು ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನಿಮ್ಮ ನಿರೀಕ್ಷೆಯಂತೆ ಕೈಗೂಡುತ್ತವೆ. ವೃಷಭ ರಾಶಿಯವರು ತಮ್ಮ ಮನಸ್ಸಿನಲ್ಲಿ ಇರುವ ಒಂದು ಯೋಚನೆಯನ್ನು ಬೇರೆ ಯಾರಿಗೂ ಹೇಳಲ್ಲ. ಅನೇಕ ರೀತಿಯ ಕಷ್ಟ ನಷ್ಟಗಳಿಗೆ ಒಳಗಾದರೂ ಕೂಡ ಒಂದು ರೀತಿ ಆ ಕಲ್ಲು ಬಂಡೆಯಂತೆ ನಿಂತು ಪ್ರತಿಯೊಂದು ಎದುರಿಸ್ತಾರೆ. ಪ್ರತಿಯೊಂದನ್ನು ಸುಮ್ಮನೆ ಎದುರಿಸೋದಲ್ಲ, ಅದರ ವಿರುದ್ಧ ಯಶಸ್ಸನ್ನು ಸಹ ಗಳಿಸ್ತಾರೆ. ಇವರ ಒಂದು ವಿಶೇಷತೆ ಏನಪ್ಪ ಅಂದರೆ, ಗೆಲ್ಲುವವರೆಗೂ ಹೋರಾಡೋದು. ಸೋಲುವ ಮಾತ್ರ ಇಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಹೋರಾಟ ಮಾಡ್ತಾರೆ, ಕಷ್ಟಪಟ್ಟು ದುಡಿತಾರೆ, ನಿರ್ವಂಚನೆಯಿಂದ ದುಡಿತಾರೆ. ಇವರ ಒಂದು ಮನಸ್ಸನ್ನು ಬದಲಾಯಿಸೋದಕ್ಕೆ, ಇವರು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಬದಲಾಯಿಸೋದಕ್ಕೆ ಯಾರಿಂದಾನೂ ಸಾಧ್ಯನೇ ಇಲ್ಲ. ಈ ಕಾರಣದಿಂದ ಇವರ ನಿರೀಕ್ಷೆಯಂತೆ ಪ್ರತಿಯೊಂದು ಕೆಲಸ ಕಾರ್ಯಗಳು ಮುಂದುವರ್ಕೊಂಡು ಹೋಗುತ್ತೆ. ಹಾಗೆ ಯಶಸ್ಸನ್ನು ಸಹ ಕಾಣುತ್ತೆ. ಕುಟುಂಬದ ವಿಚಾರದಲ್ಲಿ ಯಾವುದೇ ಯೋಚನೆ ಇರಲ್ಲ. ಆದರೆ ಉದ್ಯೋಗದಲ್ಲಿ ಬಂದಾಗ ಏನಪ್ಪ ಆಗುತ್ತೆ ಅಂದರೆ, ಇವರ ಒಂದು ವಿದ್ಯಾಭ್ಯಾಸಕ್ಕೆ ಅಥವಾ ಇವರ ತಿಳುವಳಿಕೆಗೆ ಸವಾಲಾಗುವಂತಹ ಕೆಲಸ ಕಾರ್ಯಗಳು ಅಥವಾ ಸಮಸ್ಯೆಗಳು ಇವರಿಗೆ ಎದುರಾಗುತ್ತೆ. ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಇವರು
ಈ ಏಕಾಂಗಿತನದಿಂದ ಹೋರಾಡಬೇಕಾಗತ್ತೆ. ಯಾರೊಬ್ಬರು ಇವರ ಸಹಾಯಕ್ಕೆ ಬರಲ್ಲ, ಇವರೊಬ್ಬರೇ ಕಷ್ಟಪಟ್ಟು ಹೋರಾಡಬೇಕಾಗತ್ತೆ. ಇವರು ಅದಕ್ಕೆ ಸರಿ ಎಲ್ಲ ರೀತಿಯಲ್ಲೂ ಸಿದ್ಧತೆಯನ್ನು ಸಹ ಮಾಡ್ಕೊಂಡಿರ್ತಾರೆ, ತೊಂದರೆ ಇಲ್ಲ. ಈ ಕಾರಣದಿಂದ ಆರಂಭದಲ್ಲಿ ಆತಂಕದ ಪರಿಸ್ಥಿತಿ ಇದ್ದರೂ ಕೂಡ ಉದ್ಯೋಗ ಕ್ಷೇತ್ರದಲ್ಲಿಯೂ ಸಹ ಯಶಸ್ಸನ್ನು ಕಾಣ್ತಾರೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಯೋಚನೆ ಇರಲ್ಲ, ಉತ್ತಮ ಆರೋಗ್ಯ ನಿಮ್ಮದಾಗಿರುತ್ತೆ. ಮಿಥುನ ರಾಶಿಯವರು, ಇವರ ಮನಸ್ಸು ಒಂದು ರೀತಿಯಲ್ಲಿ ಚಂಚಲತೆಯಿಂದ ಕೂಡಿರುತ್ತೆ. ಅಂದರೆ ಕೆಲವೊಂದು ಒಳ್ಳೆಯ ಅವಕಾಶಗಳಿರುತ್ತೆ, ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಯಾವುದನ್ನು ತಿರಸ್ಕರಿಸಬೇಕು, ಈ ತಳಮಳದಲ್ಲಿ ಇವರಿರ್ತಾರೆ. ಹಾಗೆಯೇ ಇವರ ಮತ್ತೊಂದು ಲೋಪ ಏನಪ್ಪ ಈ ದಿನದ ಮಟ್ಟಿಗೆ ಅಂದರೆ, ಬೇರೆಯವರ ಮಾತನ್ನು ಕೇಳಲ್ಲ. ಪ್ರತಿಯೊಂದು ತನ್ನ ಸ್ವಂತ ಬುದ್ಧಿಯ ಮೇಲೆ ನಡಿಬೇಕು, ಸ್ವಂತ ತೀರ್ಮಾನವನ್ನು ತಗೊಂಡ್ರೆ ಅದರ ರೀತಿಯೇ ನಡಿಬೇಕು. ಇಂತಹ ಮನೋಭಾವನೆ ಏನು ಮಾಡುತ್ತಪ್ಪ ಅಂದರೆ, ಇವರ ಕೆಲಸ ಕಾರ್ಯಗಳಲ್ಲಿ ಅನಗತ್ಯವಾದಂತಹ ನಿಧಾನತೆಯನ್ನು ಸೂಚಿಸುತ್ತೆ. ಅಂದರೆ ಎಷ್ಟೇ ಕಷ್ಟಪಟ್ಟು ಕೆಲಸ ಆರಂಭ ಮಾಡಿದ್ರು ಅದು ನಿಧಾನವಾಗಿ ನಡೆಯೋದು. ಇದರಿಂದ ಏನಪ್ಪ ಆಗುತ್ತೆ, ಕೊನೆಗೆ ಇವರು ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಯಾರಿಂದ ತನ್ನ ಸಮಸ್ಯೆ ಬಗೆಹರಿಬೋದು ಅಂತ ಊಹೆ ಮಾಡಿ ಅವರ ಮನಸ್ಸನ್ನು ಗೆಲ್ಲುವ ಸಲುವಾಗಿ ನಯ ವಿನಯದಿಂದ ಮಾತುಗಳನ್ನು ಆಡ್ತಾರೆ. ಇವರ ಮಾತಿಗೆ ಮೋಡಿ ಆಗದೇ ಇರುವಂತಹ ಜನರೇ ಖಂಡಿತ ಇರೋದಿಲ್ಲ. ಈ ಕಾರಣದಿಂದ ಅನಿರೀಕ್ಷಿತವಾಗಿ ಇವರ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಯಶಸ್ಸು ಕಂಡುಬರುತ್ತೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಏನಪ್ಪ ಅಂದರೆ, ನಿಮಗೆ ಉದಾಹರಣೆಗೆ ಯಾರೋ ಒಬ್ಬ ನಿರುದ್ಯೋಗಿ ಅಂತ ಅಂದ್ಕೊಂಬೋಣ, 3 ಜನ ಹೇಳಿರ್ತಾರೆ ನಿಂಗೆ ಕೆಲಸ ಕೊಡಿಸ್ತೀನಿ ಅಂತ. ಮೊದಲಿನವನು ಸುಮ್ಮನಿರ್ತಾನೆ, ಕೊನೆಯವನು ಯಾರೋ ಬಂದು ಆಯಿತು ನಿಂಗೆ ಕೆಲಸ ಇದೆ ಬಾಪ್ಪ ಅಂತಾರೆ. ಇವರು ಅದನ್ನು ಒಪ್ಕೊಂಬೋದು ಒಳ್ಳೆಯದು. ಇವರೇನೋ 12 ಜನ ನೋಡೋಣ ಬಿಡು ಅಂದರೆ ಅದು ಇಲ್ಲ ಇದು ಇಲ್ಲ, ಆ ಥರ ಆಗುತ್ತೆ. ಅಂದರೆ ಆತುರ ಪಡೋದು ಬೇಡ, ಆದರೆ ಅತಿ ನಿಧಾನತೆ ಒಳ್ಳೆಯದಲ್ಲ. ಸಾಧ್ಯವಾದಷ್ಟು ತ್ವರಿತಗತಿಯಲ್ಲಿ ತೆಗೆದುಕೊಳ್ಳೋ ತೀರ್ಮಾನಗಳಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಯಶಸ್ಸು ಸಿಗುತ್ತೆ. ಹಣಕಾಸಿನ ತೊಂದರೆ ಇಲ್ಲ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋದು ಒಳ್ಳೆಯದು. ಕಟಕ ರಾಶಿಯವರು ತುಂಬ ಒಳ್ಳೆಯತನದಿಂದ ಯಾರ ಮನಸ್ಸಿಗೂ ನೋವನ್ನು ಉಂಟು ಮಾಡದೆ ಅಥವಾ ಯಾರೊಬ್ಬರ ಅವಕಾಶಗಳನ್ನು ತನ್ನದಾಗಿಸಿಕೊಳ್ಳದೆ ತಾವಾಯಿತು ತಮ್ಮ ಕೆಲಸ ಆಯಿತು ಅನ್ನೋ ಭಾವನೆಯಿಂದ ಬಾಳ್ತಾರೆ. ಏನಾದರೂ ಕೆಲಸ ಇದೆಯಾ ಮಾಡ್ತಾರೆ, ಇಲ್ವಾ ಅವ್ರು ತಮ್ಮ ಪಾಡಕ್ಕೆ ನಾವು ಒಂದು ಕಡೆ ಕೂತ್ಕೋತಾರೆ. ಅಂತಹ ಮನೋಭಾವನೆ ಇರುತ್ತೆ. ಇಂಥವ್ರಿಗೆ ಏನಪ್ಪ ಆಗುತ್ತೆ ಅಂದರೆ, ಈ ಆತ್ಮವಿಶ್ವಾಸದ ಬಗ್ಗೆ ಸ್ವಲ್ಪ ಅಪನಂಬಿಕೆ ಉಂಟಾಗುತ್ತೆ. ಆತ್ಮವಿಶ್ವಾಸ ಅಂದರೆ ಇವರಿಗೆ ಕೆಲಸ ಕಾರ್ಯಗಳಲ್ಲಿ ಇವರದೇ ಆದ ರೀತಿಯಲ್ಲಿ ನಡೆಯಬೇಕು, ಅದರಿಂದ ಯಶಸ್ಸು ದೊರೆಯುತ್ತೆ ಅನ್ನೋ ನಂಬಿಕೆ ಇರುತ್ತೆ. ಈ ಸಮಾಜದ ಕಟ್ಟುಪಾಡುಗಳಿಗೆ ಒಗ್ಗಿಕೊಳ್ಬೇಕಾಗತ್ತೆ. ಅದನ್ನು ನೋಡಿ ಏನಪ್ಪ ಆಗುತ್ತೆ ಅಂದರೆ, ಇವರ ಮೇಲೆ ಇದ್ದ ಆ ನಂಬಿಕೆ ಕಡಿಮೆ ಆಗುತ್ತೆ. ಈ ಕಾರಣದಿಂದ ಏನಪ್ಪ ಮಾಡ್ತಾರೆ, ಇವರು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಏನಾದರೂ ಒಂದು ವಿಚಾರ, ಆ ವಿಚಾರಕ್ಕೆ ಇವರು ಯೋಚನೆ ಮಾಡಲೇಬೇಕು. ಇವರಿಗೆ ನೆಮ್ಮದಿಯ ವಾತಾವರಣ ಇರೋದೇ ಇಲ್ಲ. ಅದು ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೂ ಅಷ್ಟೇ, ಬುದ್ಧಿವಂತಿಕೆ ಇದೆ, ಹೇಗೆ ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋದಿದೆ. ಆದರೆ ಇವರ ನಿರೀಕ್ಷೆಯಂತೆ ಹಣಕಾಸಿನ ಒಳಹರಿವು ಇರೋದಿಲ್ಲ. ಉದಾಹರಣೆಗೆ ಇವ್ರಿಗೊಂದು 10,000 ರೂಪಾಯಿ ಬೇಕಾಗತ್ತೆ. ಇವರಿಗೆ ಬರೀ 100 ರೂಪಾಯಿ ಸಿಗ್ಬೋದು, ಇಲ್ಲ 9,999 ರೂಪಾಯಿ ಸಿಗ್ಬೋದು. ಈ ರೀತಿ ತುಂಬ ಕಮ್ಮಿನಾದರೂ ಸಿಗ್ಬೋದು, ಅಥವಾ ಎಲ್ಲೋ ಒಂದು ಬಾರ್ಡ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಅವರು ಒಟ್ಟಾರೆ ಇವರ ನಿರೀಕ್ಷೆಯಂತೆ ಹಣದ ಸಹಾಯ ಇರಲ್ಲ.
ಕುಟುಂಬದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ, ಉತ್ತಮ ಹೊಂದಾಣಿಕೆಯ ವಾತಾವರಣ ಇರುತ್ತೆ. ಉದ್ಯೋಗದಲ್ಲಿ ಸಹ ನಿಮಗೆ ಸಾಕಷ್ಟು ಸಹಾಯ ಸಹಕಾರ ದೊರೆಯುತ್ತೆ, ಯೋಚನೆ ಮಾಡಬೇಡಿ. ಹಣಕಾಸಿನ ಪ್ರಗತಿ ನಿಧಾನಗತಿಯಲ್ಲಿ ಸಾಗುತ್ತೆ, ಉತ್ತಮ ಆರೋಗ್ಯ ಇರುತ್ತೆ. ಸಿಂಹರಾಶಿಯವರು ಆರಂಭದಲ್ಲಿ ತುಂಬ ಹೆಚ್ಚಿನ ಕಾಳಜಿಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಹೆಚ್ಚಿನ ಕಾಳಜಿ ಅಂದರೆ ಉದಾಹರಣೆ, ಯಾವುದೋ ಒಂದು ಮುಖ್ಯವಾದ ಕೆಲಸ ಅದು ನಿಂತೇ ಹೋಗಿರುತ್ತೆ, ಅದನ್ನು ಬೇರೆಯವರು ಹೇಳದೇ ಹೋದರೂ ಕೂಡ ಇವರೇ ಅದನ್ನು ಆರಂಭ ಮಾಡ್ತಾರೆ. ಬರೀ ಆರಂಭ ಮಾಡೋದಲ್ಲ, ಗೆಲ್ಲಲೇಬೇಕು ಅನ್ನುವಂತಹ ಛಲ ಇವರಲ್ಲಿ ಇರುತ್ತೆ. ಈ ಕಾರಣದಿಂದ ಇವರೇನಪ್ಪ ಮಾಡ್ತಾರೆ, ಸ್ವತಂತ್ರವಾಗಿ ಕೆಲಸವನ್ನು ಮಾಡಬಲ್ಲರಾದರೂ ಕೂಡ ಇವರ ಆತ್ಮೀಯರು ಅಥವಾ ಆ ವಿಚಾರದ ಬಗ್ಗೆ ಸಂಪೂರ್ಣ ಅಧ್ಯಯನವನ್ನು ಮಾಡಿರೋರು ಅಂತಹವರ ಸಹಾಯವನ್ನು ಪಡೀತಾರೆ. ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ಅದರಲ್ಲಿ ಕುಟುಂಬದಲ್ಲಿ ಇವರು ಕುಟುಂಬದ ಸದಸ್ಯರ ಜೊತೆ ಪ್ರೀತಿ ವಿಶ್ವಾಸದಿಂದ ಹೊಂದಾಣಿಕೆಯಿಂದ ನಡ್ಕೋತಾರೆ. ಇದರಿಂದ ಶಾಂತಿ ನೆಮ್ಮದಿಯ ವಾತಾವರಣ ಇರುತ್ತೆ. ಇನ್ನು ಉದ್ಯೋಗ ಸ್ಥಳದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಇವರ ಒಂದು ಒತ್ತಡವನ್ನೆಲ್ಲ, ಕಾರ್ಯದ ಒತ್ತಡವನ್ನೆಲ್ಲ ತಮ್ಮ ಸಹೋದ್ಯೋಗಿಗಳಿಗೆ ಕೊಟ್ಬಿಡ್ತಾರೆ. ಇವರು ಆರಾಮಾಗಿರ್ತಾರೆ ಅಂದರೆ ಏನು ಕೆಲಸ ಮಾಡಲ್ವಾ? ಕೆಲಸ ಮಾಡ್ತಾರೆ, ಎಷ್ಟು ಬೇಕೋ ಅಷ್ಟು. ಬರೀ ಗೈಡೆನ್ಸು, ಒಂದು ಕಡೆ ಕೂತ್ಕೊಂಡು ಅದನ್ನು ಮಾಡಿ ಇದನ್ನು ನೀವು ಮಾಡಿ ಅಂತ ಒಟ್ಟಿನಲ್ಲಿ ತಮ್ಮ ಕೆಲಸವನ್ನು ಮಾಡಿಸ್ಕೋತಾರೆ. ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಹ ಇವರು ಗಳಿಸ್ತಾರೆ. ತುಂಬ ಕಷ್ಟಪಡೋಕ್ಕೆ ಸಿದ್ಧರಿರಲ್ಲ. ಸಾಧ್ಯವಾದಷ್ಟು ಸರಳ ಒಂದು ಕಾರ್ಯವ್ಯಾಪ್ತಿಯಿಂದಾನೇ ಉತ್ತಮ ಹಣವನ್ನು ಗಳಿಸ್ತಾರೆ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇರಲ್ಲ. ಕನ್ಯಾ ರಾಶಿಯವರು, ಈ ಕನ್ಯಾ ರಾಶಿಯವರು ತಮಗೆ ಅನುಕೂಲವಾಗುವಂತಹ ಕೆಲಸ ಕಾರ್ಯಗಳನ್ನು ಮಾತ್ರ ಆಯ್ಕೆ ಮಾಡ್ಕೊತಾರೆ. ಯಾರೊಬ್ಬರ ಒತ್ತಡಕ್ಕೂ ಇವರಿವತ್ತು ತಲೆಬಾಗಲ್ಲ. ತಾವು ಹೇಳೋದೇ ನಡಿಬೇಕು, ತಾವು ಹೇಳಿದಾಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಈ ಅಷ್ಟು ಮಾತ್ರ ಅಲ್ಲ, ಈ ಟೀಮ್ ವರ್ಕ್ ಅಂತ ಬಂದಾಗ ಅದರಲ್ಲಿ ಅವರು ಹೇಳೋದೇ ಇರಬೇಕು. ಇಂತಹ ಒಂದು ಹಠದ ಪ್ರವೃತ್ತಿಯನ್ನು ಇವರು ತೋರಿಸ್ತಾರೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ, ಈ ಕುಟುಂಬ ಸ್ಥಾನದಲ್ಲಿ ಸಹ ಅಷ್ಟೇ, ಕುಟುಂಬದಲ್ಲಿ ಕೂಡ ಅಷ್ಟೇ, ಪರಸ್ಪರ ವಾದ ವಿವಾದ ಇರುತ್ತೆ, ಮನಸ್ತಾಪ ಇರುತ್ತೆ. ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯ ಇರುತ್ತೆ. ಒಟ್ಟಾರೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಗೆ ಭಂಗ ಉಂಟಾಗತ್ತೆ ಇವರಿಂದ. ಇಷ್ಟಾದರೂ ಕೂಡ ಇವರು ತಮ್ಮ ತಪ್ಪನ್ನು ಒಪ್ಕೊಂಬಲ್ಲ, ಬೇರೆಯವರನ್ನು ಕಟುವಾಗಿ ಟೀಕಿಸ್ತಾರೆ. ಈ ಕಾರಣದಿಂದ ಇವರಿಗೆ ಏನಪ್ಪ ಆಗುತ್ತೆ ಅಂದರೆ, ಕಷ್ಟಪಡೋದೆಲ್ಲ ಇವರು ತಮ್ಮ ಕೆಲಸ ಕಾರ್ಯ ಆಗ್ಬೋದು, ಅದು ಕೆಲಸದಿಂದ ಬರೋ ಒಂದು ಪ್ರತಿಫಲ ಆಗ್ಬೋದು, ಇಲ್ಲ ವ್ಯಾಪಾರ ವ್ಯವಹಾರ ಆಗ್ಬೋದು. ಇವರು ಕಷ್ಟಪಡ್ತಾರೆ. ಇವರ ಹೆಸರನ್ನು ಹೇಳಿಕೊಂಡು, ಇವರ ಹೆಸರನ್ನು ಬಳಸಿಕೊಂಡು ಬೇರೆಯವರು ಅದನ್ನು ಲಾಭ ಮಾಡ್ಕೋತಾರೆ. ಇದರಿಂದ ಅತಿ ಮುಖ್ಯವಾದ ವಿಚಾರವಾಗಿ ಹೇಳಬೇಕು ಅಂದರೆ, ಈ ವೃತ್ತಿ ಕ್ಷೇತ್ರದಲ್ಲಿ ಅನಾವಶ್ಯಕವಾಗಿ ಮಾನಸಿಕ ಒತ್ತಡದಿಂದ ಇವರು ಬಳಲ್ತಾರೆ. ಈ ಕಾರಣದಿಂದ ಮೊದಲು ಆತ್ಮವಿಶ್ವಾಸ ಬೆಳೆಸ್ಕೋಬೇಕು. ಒಮ್ಮೆ ತೆಗೆದುಕೊಂಡ ತೀರ್ಮಾನವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಬಾರ್ದು. ಆಗ ಮಾತ್ರ ಒಳ್ಳೆಯದಾಗುತ್ತೆ. ಉತ್ತಮ ಆದಾಯ ಇರುತ್ತೆ, ಖರ್ಚು ವೆಚ್ಚಗಳು ಸಹ ಅದಕ್ಕೆ ಸರಿಸಮಾನವಾಗಿರುತ್ತೆ. ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ತುಲಾರಾಶಿಯವರು ಅನಾವಶ್ಯಕವಾಗಿ ಸಮಯವನ್ನು ಹಾಳು ಮಾಡೋದಿಲ್ಲ. ಪ್ರತಿಯೊಂದು ಕ್ಷಣವನ್ನು ಸಹ ಅತಿ ಮುಖ್ಯ ಅಂತ ಪರಿಗಣಿಸ್ತಾರೆ. ಪ್ರತಿಯೊಂದು ಕ್ಷಣದಲ್ಲಿ ಸಹ ಇವರು ತಮ್ಮ ಮತ್ತು ತಮ್ಮನ್ನು ನಂಬಿರುವ ಜನರ ಒಂದು ಅಭ್ಯುದಯದ ಬಗ್ಗೆ ಯೋಚನೆ ಮಾಡ್ತಾರೆ. ಇವರಲ್ಲಿ ಸ್ವಾರ್ಥದ ಭಾವನೆಯೇ ಇರಲ್ಲ.
ಇವರೊಬ್ಬರೇ ಚೆನ್ನಾಗಿರಬೇಕು, ಇವರೊಬ್ಬರೇ ತಿನ್ನಬೇಕು, ಇವರೊಬ್ಬರೇ ಆಡ್ಕೊಂಡಿರ್ಬೇಕು ಅನ್ನೋದೆಲ್ಲ. ಅದು ಇದಕ್ಕೆ ವಯಸ್ಸಿನ ಮಿತಿನೇ ಇಲ್ಲ. ಚಿಕ್ಕ ಮಕ್ಕಳಾದರೂ ಅಷ್ಟೇ, ವಯೋವೃದ್ಧರಾದರೂ ಅಷ್ಟೇ. ಇವರು ಹೇಗಿರ್ತಪ್ಪಾರ ಅಂದರೆ, ತಾನು ಮತ್ತು ತಮ್ಮ ಜನ ಅಂದರೆ ಯಾರು? ಇವರು ಸುಲಭವಾಗಿ ಯಾರನ್ನೂ ನಂಬಲ್ಲ. ಇವರು ತುಂಬ ನಂಬೋದು ಯಾರಪ್ಪ ಅಂದರೆ ತಮ್ಮ ಮಕ್ಕಳನ್ನು. ಮೊದಲ ಆದ್ಯತೆ ತಮ್ಮ ಮಕ್ಕಳಿಗೆ ಮಾತ್ರ ನೀಡ್ತಾರೆ. ಅವರಿಗೆ ಬೇಕಾದ ಎಲ್ಲ ರೀತಿಯ ಒಂದು ಅನುಕೂಲತೆಗಳನ್ನು ಸುಲಭದ ರೀತಿಯಲ್ಲಿ ಕಲ್ಪಿಸಿಕೊಡ್ತಾರೆ. ಆ ನಂತರ ಮಾತ್ರ ಇವರ ಸ್ವಂತ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾರೆ. ಅದರಲ್ಲೂ ಏನು ಮಾಡ್ತಾರೆ ಇವರು ಅಂದರೆ, ಮಾಡೋ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ನ್ಯಾಯ ನೀತಿಯ ತಳಹದಿಯಲ್ಲಿ ಇರ್ತಾರೆ. ಈ ಕಾರಣದಿಂದ ಬೇರೆ ಯಾರಾದರೂ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೂ ಕೂಡ ಅದನ್ನು ಇವರು ಶಿಕ್ಷಿಸ್ತಾರೆ. ಈ ಕಾರಣದಿಂದ ಅತಿ ಮುಖ್ಯವಾಗಿ ಈ ವೃತ್ತಿ ಕ್ಷೇತ್ರದಲ್ಲಿ ಅಥವಾ ಉದ್ಯೋಗ ಸ್ಥಳದಲ್ಲಿ ಇವರಿಗೆ ವಿರೋಧಿಗಳು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಈ ಕಾರಣದಿಂದ ಸ್ವಲ್ಪ ಎಲ್ಲರೊಂದಿಗೆ ಬೆರೆತು ಬಾಳಿದರೆ ತುಂಬ ಒಳ್ಳೆಯದು ಅಂತ ಕಂಡುಬರುತ್ತೆ. ಆಗ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ, ಆರೋಗ್ಯದಲ್ಲಿ ಸಹ ಸ್ಥಿರತೆ ಕಂಡುಬರುತ್ತೆ. ವೃಶ್ಚಿಕ ರಾಶಿಯವರು ಇವತ್ತು ಇವರು ಆರಂಭಿಸೋ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಸಹ ನಿರೀಕ್ಷಿಸಿದ ರೀತಿಯಲ್ಲಿ, ಆದರೆ ಈ ವೇಳೆಯ ನಿಯಮವಿಲ್ಲದೆ ಅನಿರೀಕ್ಷಿತವಾದಂತಹ ಫಲಿತಾಂಶಗಳನ್ನು ಪಡೀತಾರೆ. ಇವರಿಗೆ ದೊರೆಯುತ್ತಲ್ಲ ಆ ಯಶಸ್ಸನ್ನು ಪ್ರತಿಯೊಬ್ಬರ ಬಳಿಯೂ ಹಂಚ್ಕೋತಾರೆ. ಇವರ ಮನಸ್ಸಿನಲ್ಲಿ ಯಾವುದಾದರೂ ಈ ಬೇಸರ ಇದ್ದರೆ, ಯೋಚನೆ ಇದ್ದರೆ ಅದನ್ನು ಯಾರಲ್ಲೂ ಹೇಳಲ್ಲ, ಅದನ್ನು ತಾವೇ ಅನುಭವಿಸ್ತಾರೆ. ಆದರೆ ಇವರ ಯಶಸ್ಸು, ಇವರ ಕೀರ್ತಿ, ಪ್ರತಿಷ್ಠೆ, ಜನಪ್ರಿಯತೆ ಇಂಥವಕ್ಕೆಲ್ಲ ಕಾರಣ ಆಗೋ ವಿಚಾರವನ್ನು ಎಲ್ಲರೊಂದಿಗೆ ಹಂಚ್ಕೋತಾರೆ. ಈ ಕಾರಣದಿಂದ ಕುಟುಂಬದ ಎಲ್ಲ ಸದಸ್ಯರ ಒಂದು ಸಿಂಪತಿ ಅಂತ ಏನು ಹೇಳ್ತೀವಿ ಅದನ್ನು ಇವರು ಪಡೀತಾರೆ. ಇದೊಂದೇ ಕಾರಣ ಇವರ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಕೈಗೂಡುತ್ತೆ. ಆದರೆ ಇವರು ಮಾಡೋ ಒಂದೇ ಒಂದು ತಪ್ಪು ಏನಪ್ಪ ಅಂದರೆ, ನೋಡೋದಕ್ಕೆ ನೀವು ಏನಪ್ಪ ಸಾಕ್ಷಾತ್ ದೈವ ಸ್ವರೂಪಿ, ಈ ಪುಣ್ಯಾತ್ಮ ಕೋಪನೇ ಬರಲ್ವಾ? ಖಂಡಿತವಾಗ್ಲೂ ಬರಲ್ಲ. ತುಂಬ ಶಾಂತಿಯಿಂದ ವರ್ತಿಸ್ತಾರೆ. ಆದರೆ ಕೋಪ ಬಂದರೆ ಮಾತ್ರ ನಿಜಕ್ಕೂ ಉಗ್ರ ನರಸಿಂಹನೇ. ಇವರ ಕೋಪವನ್ನು ಹತೋಟಿಯಲ್ಲಿ ಇಟ್ಕೊಂಬಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ಸಾಧ್ಯವಾದಷ್ಟು ಇವರೊಂದಿಗೆ ಬೇರೆಯವರು ಪ್ರೀತಿ ವಿಶ್ವಾಸದಿಂದ ಬಾಳೋದು ಒಳ್ಳೆಯದು. ಅದೇ ರೀತಿ ಇವರೂ ಸಹ ಎಲ್ಲರೊಂದಿಗೆ ಸೋದರ ಪ್ರೇಮವನ್ನು ಹಂಚಿಕೊಳ್ಳೋದು ಇನ್ನೂ ಒಳ್ಳೆಯದು. ಇದರಿಂದ ಮಾತ್ರ ಉದ್ಯೋಗ ಸ್ಥಳದಲ್ಲಿ ಸಹ ಒಳ್ಳೆಯದಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆ ಕಂಡು ಬರಲ್ಲ. ಉತ್ತಮ ಆದಾಯ ಸಹ ಇರುತ್ತೆ. ಆದರೆ ಹೆಚ್ಚಿನ ಈ ಯೋಚನೆಯನ್ನು ಮಾಡಬೇಡಿ. ಧನುರಾಶಿಯವರು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈಯನ್ನು ಹಾಕಲಿ, ಅದು ಅತ್ಯಂತ ಸರಳ ಮಟ್ಟದ ಕೆಲಸ ಕಾರ್ಯಗಳಾಗಿರಲಿ. ಅಂದರೆ ಉದಾಹರಣೆಗೆ ಹೇಳ್ತಾರೆ, ಕಷ್ಟ ಇಲ್ದಿರ ಕಣ್ಣು ಮುಚ್ಕೊಂಡು ಕೆಲಸ ಮಾಡ್ಬೋದು ಅಂತ ಹೇಳ್ತೀವಿ. ಯಾವ ಕೆಲಸನ ಕಣ್ಣು ಮುಚ್ಕೊಂಡು ಮಾಡೋಕ್ಕಾಗಲ್ಲ, ಅದು ಬೇರೆ ವಿಚಾರ. ಇದು ಸಹಜವಾದ ಮಾತುಕತೆ. ಅಂದರೆ ಆ ಕೆಲಸ ಅಷ್ಟು ಸುಲಭವಾಗಿ ಮಾಡುವುದು ಅಂಥದ್ದು ಅಂತ. ಇವರಿಗೆ ಅಂತಹ ಕೆಲಸ ಕಾರ್ಯಗಳು ದೊರೆತರೂ ಸಹ ಇವರೇನಪ್ಪ ಮಾಡ್ತಾರೆ ಅಂದರೆ, ಅದನ್ನು ಪೂರ್ಣಗೊಳಿಸೋದ್ರಲ್ಲಿ ವಿಫಲರಾಗ್ತಾರೆ. ಆದರೆ ಏನಾಗುತ್ತೆ, ಇವರ ಒಂದು ಸೋಲನ್ನು ನೋಡಿ ಇವರ ಸುತ್ತಮುತ್ತಲಿರುವ ಜನ, ನೆರೆಹೊರೆಯರಾಗಿರ್ಬೋದು, ಮಿತ್ರರಾಗಿರ್ಬೋದು, ಇಲ್ಲ ಬಂಧು ಬಾಂಧವರಾಗಿರ್ಬೋದು, ಇವರನ್ನು ಒಂದು ರೀತಿ ಇವರಿಗೆ ತಿಳಿಯೋ ರೀತಿಯೇ ಅಥವಾ ತಿಳಿಯದ ರೀತಿ ಬೆನ್ನ ಹಿಂದೆ ಗೇಲಿ ಮಾಡಿ ನಗ್ತಾರೆ. ಯಾವಾಗ ಇವರ ಮನಸ್ಸಿಗೆ ಬೇಸರ ಆಗುತ್ತೋ, ನೋವುಂಟಾಗುತ್ತೋ, ಇವರಿಗೆ ಅವಮಾನವಾಗುತ್ತೋ, ಅವಾಗ ಇವರೇನು ಮಾಡ್ತಾರಪ್ಪ ಅಂದರೆ,
ತಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಶಕ್ತಿಯನ್ನು ಹಾಕಿ ಯುಕ್ತಿಯಿಂದ ವಿಫಲವಾದ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾರೆ, ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತಾರೆ. ಈ ಕಾರಣದಿಂದ ಈ ರಾಶಿಯವರಿಗೆ ಇವತ್ತು ಅನಿರೀಕ್ಷಿತ ಫಲಗಳು ದೊರೆಯೋದು ಖಂಡಿತ, ಅದರಿಂದ ಒಳ್ಳೆಯದೇ ಆಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯದಿದೆ. ಅವರಿಗೆ ವಿದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಗಳಿಸುವ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡುಬರ್ತಿದೆ. ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ, ಆತ್ಮೀಯರ ಸಹಾಯ ಸಿಗುತ್ತೆ, ಉತ್ತಮ ಆರೋಗ್ಯ ಸಹ ನಿಮ್ಮದಾಗುತ್ತೆ. ಮಕರ ರಾಶಿಯವರಿಗೆ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಒಂದು ಭಾವನೆಯೇ ಇರಲ್ಲ. ಯಾವುದೋ ಒಂದು ಬೇಸರಕ್ಕೆ ಒಳಗಾಗಿರ್ತಾರೆ, ಒಂದು ಮಾನಸಿಕ ಒತ್ತಡಕ್ಕೆ ಒಳಗಾಗಿರ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವರ ಅತಿ ಮುಖ್ಯವಾದಂತಹ ಕೆಲಸವೊಂದು ಬೇರೆಯವರ ಕಾರಣದಿಂದ ಮುಂದೂಡಲ್ಪಡುತ್ತೆ. ಇಲ್ಲಿ ಇವರ ಹಠ ಏನು, ಇವತ್ತಿನ ಕೆಲಸ ಇವತ್ತೇ ಮಾಡಬೇಕು ಅಂತ, ಅದು ಸಾಧ್ಯ ಆಗಲ್ಲ. ಇದರಿಂದ ಏನಪ್ಪ ಆಗುತ್ತೆ, ಇದು ಯಾವ ರೀತಿ ಇವರ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂದರೆ, ತಮ್ಮ ಆತ್ಮೀಯರ ಜೊತೆ ಸಹ ಇವರು ಅನಾವಶ್ಯಕವಾಗಿ ವಾದ ವಿವಾದದಲ್ಲಿ ತೊಡಗ್ತಾರೆ. ಇವರ ಮಾತು ಇವರ ಹತೋಟಿಗೆ ಸಿಲುಕೋದಿಲ್ಲ, ಬೇರೆಯವರ ಮನಸ್ಸನ್ನು ಅರಿತು ಮಾತಾಡೋದಿಲ್ಲ. ಇದರಿಂದ ಇವರು ಒಂದು ರೀತಿ ಏಕಾಂಗಿತನವನ್ನು ಇವತ್ತು ಅನುಭವಿಸ್ತಾರೆ. ಆದ್ದರಿಂದ ಒಂದೇ ಒಂದು ಸಲಹೆ ಏನಪ್ಪ ಅಂದರೆ, ಮೊದಲನೇದಾಗಿ ನಿಮ್ಮ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸಿ. ಎರಡನೇದು, ದುಡುಕಿ ಮಾತಾಡೋದ್ರ ಬದಲು ತಿಳಿದು ಮಾತನಾಡೋದು ತುಂಬ ಒಳ್ಳೆಯದು. ನಿಮಗೆ ಸಹಾಯ ಮಾಡಬೇಕು ಅನ್ನೋ ಭಾವನೆಯಿಂದ, ಒಂದು ರೀತಿಯ ಆಸೆಯಿಂದ ಬೇರೆಯವರು ಬರ್ತಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಕೇವಲ ವಿರೋಧಿಗಳಲ್ಲ, ಒಳ್ಳೆಯ ಮಿತ್ರರು ಸಹ ಇರ್ತಾರೆ. ಅವರಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಿಮಗೆ ಸಾಕಷ್ಟು ಸಹಾಯ ಸಹಕಾರ ಸಿಗುತ್ತೆ. ಈ ಕಾರಣದಿಂದ ಸ್ವಲ್ಪ ನಿಧಾನಗತಿಯಲ್ಲಿ ನಡೆದರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದಂತಹ ಯಶಸ್ಸು ದೊರೆಯುತ್ತೆ. ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ. ಹಣಕಾಸಿನ ವಿಚಾರಕ್ಕೆ ಬಂದಾಗ, ಮಾನಸಿಕ ಒತ್ತಡಕ್ಕೆ ಒಳಗಾಗದೆ ಬುದ್ಧಿವಂತಿಕೆಯಿಂದ ವ್ಯವಹರಿಸಿದರೆ ಉತ್ತಮ ಆದಾಯವನ್ನು ಗಳಿಸ್ಬೋದು. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ, ಯೋಚನೆ ಮಾಡಬೇಡಿ. ಈ ಕುಂಭರಾಶಿಯವರು ಇವತ್ತು ಯಾವತ್ತೋ ಒಂದು ದಿನ ಏನೋ ಒಂದು ತಪ್ಪನ್ನು ಮಾಡಿರ್ತಾರೆ. ಆ ತಪ್ಪನ್ನು ಪ್ರತಿಯೊಬ್ಬರು ಮರ್ತೋಗಿರ್ತಾರೆ. ಅದು ಏನು ಮಾಡ್ತಾರೆ, ಈ ದಿನ ಇವರೇ ಅದನ್ನು ನೆನಪು ಮಾಡ್ತಾರೆ. ಎಲ್ಲರೂ ಮರ್ತೋಗಿರೋ ತಪ್ಪನ್ನು ಇವರೇ ನೆನಪು ಮಾಡಿ ಪುನಃ ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಕೊಳ್ತಾರೆ. ಇದರಿಂದ ಕುಂಭರಾಶಿಯವರು ಮೊದಲನೇದಾಗಿ ಏನಪ್ಪ ಮಾಡಬೇಕು ಅಂದರೆ, ಆಗಿರೋದನ್ನು ಮರ್ತೋಗಬೇಕು. ಮುಂದೆ ಆಗಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಒಲವನ್ನು ನೀಡಬೇಕು. ಯಾರ ಒಂದು ಒತ್ತಡಕ್ಕೂ ಮಣಿಯದೆ ಈ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ನಡ್ಕೊಂಡು ಹೋದರೆ ನಿಮಗೆ ಖಂಡಿತ ಒಳ್ಳೆಯದು. ನಿಮ್ಮ ಮಾತಿನ ಮೇಲೆ ಹತೋಟಿ ಇರಲಿ. ಇಲ್ಲದೆ ಹೋದರೆ ಕೇವಲ ನೀವು ಯೋಚನೆ ಮಾಡೋದಲ್ಲ, ನಿಮ್ಮ ಮಾತಿನಿಂದ ನಿಮ್ಮ ಸುತ್ತಮುತ್ತಲಿನ ಜನಕ್ಕೆ ಸಹ ಮಾನಸಿಕ ಒತ್ತಡವನ್ನು ಉಂಟು ಮಾಡ್ತೀರಿ. ಆಗ ಏನಾಗುತ್ತೆ, ನೀವು ಅನಿವಾರ್ಯವಾಗಿ ಒಬ್ಬಂಟಿಯಾಗಿ ಏಕಾಂಗಿಯಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕಾಗುತ್ತೆ. ನೀವು ತುಂಬ ಬುದ್ಧಿವಂತರು, ನಿಮ್ಮಲ್ಲಿ ಒಳ್ಳೆಯ ಬುದ್ಧಿವಂತಿಕೆ ಇರುತ್ತೆ, ಕೆಲಸ ಮಾಡುವ ಚತುರತೆ ಇರುತ್ತೆ. ಆದರೆ ಕನಿಷ್ಠ ಪಕ್ಷ ಬೇರೆಯವರ ಸ್ಫೂರ್ತಿಯನ್ನು ನೀವು ನಿರೀಕ್ಷೆ ಮಾಡ್ತೀರಿ. ಈ ಕಾರಣದಿಂದ ಏನಾಗುತ್ತಪ್ಪ ಅಂದರೆ, ನಿಮ್ಮ ಮಕ್ಕಳಿಂದ, ಅದರ ಮಗಳಿಂದ ನಿಮಗೆ ಸಾಕಷ್ಟು ಸಹಾಯ ಸಹಕಾರ ದೊರೆಯುತ್ತೆ. ನಿಮ್ಮೆಲ್ಲ ಸಮಸ್ಯೆಗಳು ಮಕ್ಕಳಿಂದಲೇ ದೂರ ಆಗುತ್ತೆ. ಯೋಚನೆ ಮಾಡಬೇಡಿ. ಹಣಕಾಸಿನ ವಿಚಾರದಲ್ಲಿ ನಿಧಾನಗತಿಯ ಪ್ರಗತಿ ಅಂತ ಕಂಡುಬರುತ್ತೆ. ಆರೋಗ್ಯದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ನಿಮ್ಮ ಬುದ್ಧಿ ನಿಮ್ಮ ಕೈಲಿರೋದು ತುಂಬ ಒಳ್ಳೆಯದು. ರಾಶಿಚಕ್ರದ ಕೊನೆಯ ರಾಶಿ
ಮೀನರಾಶಿ. ಮೀನರಾಶಿಯವರು ಇವತ್ತು ತುಂಬ ಬುದ್ಧಿವಂತಿಕೆಗಳಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾರೆ. ಅದು ಹೇಗಪ್ಪ ಅಂದರೆ, ಇವರಿಗೆ ಒಂದು ಮನಸ್ಸಿನಲ್ಲಿ ಯಾವುದೋ ರೀತಿಯ ಭಯ ಅಥವಾ ಆತಂಕ ಇರುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭಿಸಬೇಕಾದಂತಹ ಸಂದರ್ಭ ಎದುರಾದರೂ ಕೂಡ ತಮ್ಮ ಮೇಲೆ ತಮಗೆ ಇವರಿಗೆ ನಂಬಿಕೆ ಇರಲ್ಲ. ಕಾರಣ ಏನಪ್ಪ ಅಂದರೆ, ಇದು ಕೆಟ್ಟ ಭಾವನೆಯಲ್ಲ, ಇವರ ತಪ್ಪಿನಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಒಳ್ಳೆಯ ಒಂದು ಆ ಕಾನ್ಸೆಪ್ಟ್ ಅಥವಾ ಮನೋಭಾವನೆ ಇವರಲ್ಲಿ ಇರುತ್ತೆ. ಈ ಕಾರಣದಿಂದ ಇವರೇನಪ್ಪ ಮಾಡ್ತಾರೆ, ಸುಲಭವಾಗಿ ಈ ದಿನ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕುವುದೇ ಇಲ್ಲ. ಹಾಗಾದರೆ ಜೀವನ ಹೇಗೆ ಇವತ್ತು? ಬೇರೆಯವರು ಅಂದರೆ ಇವರ ಆತ್ಮೀಯರು, ಕುಟುಂಬದ ಸದಸ್ಯರಾಗಿರ್ಬೋದು, ವೃತ್ತಿ ಕ್ಷೇತ್ರದಲ್ಲಿ ಇವರ ಅಧಿಕಾರದ ಪ್ರಭಾವಕ್ಕೆ ಒಳಗಾಗುವಂತಹ ಜನರನ್ನು ಗುರುತಿಸ್ತೀರಿ. ಅವರಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೋತೀರಾ? ಇಲ್ಲ. ಏನು ಮಾಡ್ತೀರಪ್ಪ ಅಂದರೆ, ನೀವು ಅವರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಿಗೆ ಬೇಕಾದ ಎಲ್ಲ ರೀತಿಯ ಅನುಕೂಲತೆಗಳನ್ನು ಕಲ್ಪಿಸ್ಕೊಡ್ತೀರಿ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂದರೆ ಅವರ ಕೆಲಸನೂ ಆಗುತ್ತೆ, ಅದರಿಂದ ನಿಮ್ಮ ಕೆಲಸವೂ ಆಗುತ್ತೆ. ಅದಾದಮೇಲೆ ಅವರೇನು ಮಾಡ್ತಾರೆ, ಅವರ ಬಿಡುವಿನ ವೇಳೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾರೆ. ಒಟ್ಟಾರೆ ಈ ದಿನ ನೀವು ಉತ್ತಮ ಆದಾಯವನ್ನು ಗಳಿಸ್ತೀರಿ, ಅದರಲ್ಲಿ ಯೋಚನೆ ಇಲ್ಲ. ಅದೇ ಖರ್ಚು ವೆಚ್ಚಗಳು ಸಹ ಅದೇ ರೀತಿ ಇರುತ್ತೆ. ಅನಾರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ಆರೋಗ್ಯ ಸುಲಭವಾಗಿ ಕೆಡುವಂತಹ ಸಾಧ್ಯತೆ, ಇನ್ಫೆಕ್ಷನ್ ಆಗ್ಬೋದು ಅಥವಾ ಅಲರ್ಜಿ ಆಗ್ಬೋದು ಧೂಳಿನಿಂದ ಅಂತ ಒಂದು ವಿಚಾರ ನಿಮ್ಮಲ್ಲಿ ಇರಲಿ. ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ, ಕುಟುಂಬದಲ್ಲಿ ಸಹ ಯಾವುದೇ ತೊಂದರೆ ಕಂಡುಬರಲ್ಲ.